ನಮಸ್ತೆ ಎವ್ರಿವನ್. ನಾವೆಲ್ಲರೂ ಯಾವಾಗಲೂ ಡಿಸ್ಕಸ್ ಮಾಡೋದು, ಮಾತಾಡೋದು, ವಿಡಿಯೋಸಲ್ಲೂ ಹೇಳೋದು ಬರೀ ಹೆಣ್ಮಕ್ಳ ಬಗ್ಗೆ ಮಾತ್ರ. ಹೆಣ್ಮಕ್ಳ ಹಾರ್ಮೋನ್ಸ್ ಚೇಂಜ್ ಆದ್ರೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ಚೇಂಜ್ ಆದ್ರೆ ಆ ತೊಂದರೆ ಆಗುತ್ತೆ, ಈ ತೊಂದರೆ ಆಗುತ್ತೆ, ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ ವುಮೆನ್, ಎಲ್ಲ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತೀವಿ. ಆದ್ರೆ ನಿಮಗೆ ಗೊತ್ತಾ, ಗಂಡ್ಮಕ್ಳಲ್ಲೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದರಿಂದ ಅವರಿಗೂ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ ಅಂತ. ಈ ವಿಡಿಯೋಲಿ ನಾವು ಗಂಡ್ಮಕ್ಳಲ್ಲಿ, ಮೇಲ್ಸ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ಏನೇನ್ ಸಮಸ್ಯೆಗಳು ಬರುತ್ತೆ, ಯಾವ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಸೈನ್, ಮೇಲ್ ಪ್ಯಾಟರ್ನ್ ಆಫ್ ಬಾಲ್ಡ್ನೆಸ್. ನೀವೆಲ್ಲ ನೋಡಿರ್ಬೋದು, ಮೇಲ್ಸ್ಗೆ ಈ ಪಾರ್ಟ್ ಅಲ್ಲಿ ಮಾತ್ರ ಕೂದಲ ಉದುರುತ್ತೆ. ಸೊ ಅದನ್ನ ನಾವು ಮೇಲ್ ಪ್ಯಾಟರ್ನ್ ಆಫ್ ಬಾಲ್ಡ್ನೆಸ್ ಅಂತ ಕರಿತೀವಿ. ಈ ರೀತಿ ನಿಮ್ಗೆ ಮೇಲ್ ಬಾಲ್ಡ್ನೆಸ್ ಇತ್ತು ಅಂದ್ರೆ ಅದಕ್ಕೆ ಕಾರಣ ಹೈ ಲೆವೆಲ್ ಆಫ್ DHT ಅಂದ್ರೆ ಡಿಹೈಡ್ರೋ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಹೈ ಲೆವೆಲ್ ಇದ್ರೆ ನಿಮ್ಗೆ ಮೇಲ್ ಪ್ಯಾಟರ್ನ್ ಆಫ್ ಬಾಲ್ಡ್ನೆಸ್ ಇರುತ್ತೆ. ನೆಕ್ಸ್ಟ್ ಸೈನ್ ಇಸ್ ಮ್ಯಾನ್ ಬೂಬ್ಸ್. ಅಂದ್ರೆ ನಾವು ಇದನ್ನ ಮೆಡಿಕಲ್ ಟರ್ಮ್ ಅಲ್ಲಿ ಗೈನಕೋಮೆಸ್ಟ್ರಿ ಅಂತ ಹೇಳ್ತೀವಿ. ಬೂಬ್ಸ್ ಮೇಲ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದು, ಸ್ವಲ್ಪ ದಪ್ಪ ಕಾಣಿಸ್ಕೊಳ್ಳೋದು. ಮೇಲ್ಸ್ ಬಾಡಿಯಲ್ಲಿ ಈಸ್ಟ್ರೋಜನ್ ಲೆವೆಲ್ ಇನ್ಕ್ರೀಸ್ ಆಗಿ ಜಾಸ್ತಿ ಇದ್ದು ಟೆಸ್ಟೋಸ್ಟೆರಾನ್ ಲೆವೆಲ್ ಕಮ್ಮಿ ಇದ್ರೆ ಗೈನಕೋಮೆಸ್ಟ್ರಿ ಆಗುತ್ತೆ. ನೆಕ್ಸ್ಟ್ ಸೈನ್, ಲೋ ಲಿಬಿಡೋ. ಅಂದ್ರೆ ಲೈಕ್ ಸೆಕ್ಸ್ ಮಾಡೋಕೆ ಇಂಟ್ರೆಸ್ಟೇ ಇಲ್ಲ, ಲೈಕ್ ಅವರಿಗೆ ಇಂಟ್ರೆಸ್ಟ್ ಬರೋದೇ ಇಲ್ಲ, ರೊಮ್ಯಾಂಟಿಕ್ ಆಗಿ ಇಲ್ಲ ಅಂದ್ರೆ ಅವ್ರ ಬಾಡಿಲಿ ಲೋ ಲೆವೆಲ್ ಆಫ್ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಸೈನ್, ಎಕ್ಸೆಸಿವ್ ಬೆಲಿ ಫ್ಯಾಟ್. ಯೂಶಲಿ ಆಫ್ಟರ್ ಮ್ಯಾರೇಜ್ ಎಲ್ಲಾ ಮೇಲ್ಸ್ ಅಲ್ಲೂ ಬೆಲಿ ಫ್ಯಾಟ್ ಬಂದೇ ಬರುತ್ತೆ ಅಲ್ವಾ? ಅದಕ್ಕೆ ಕಾರಣ ಏನು ಗೊತ್ತಾ? ಹೈ ಲೆವೆಲ್ ಆಫ್ ಕಾರ್ಟಿಸೋಲ್ ಹಾರ್ಮೋನ್. ಇದು ಕಾರ್ಟಿಸೋಲ್ ಅನ್ನೋದು ಸ್ಟ್ರೆಸ್ ಹಾರ್ಮೋನ್. ಸೊ ಆಫ್ಟರ್ ಮ್ಯಾರೇಜ್ ಡ್ಯೂ ಟು ರೆಸ್ಪಾನ್ಸಿಬಿಲಿಟೀಸ್ ಆಬ್ವಿಯಸ್ಲಿ ಮೇಲ್ಸ್ ಅಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗಿ ಬಾಡಿಲಿ ಬೆಲ್ಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಒಬ್ಬರಿಗೆ ನೆಕ್ ಹಂಪ್ ಇರುತ್ತೆ, ಇದು ಮಾತ್ರ ಹಿಂಗೆ ದಪ್ಪ ಅನ್ಸೋದು, ನೆಕ್ ಹಂಪ್ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಯೂಶಲಿ ತಿಳ್ಕೊತೀವಿ ಅವ್ರು ಜಾಸ್ತಿ ಒಬೇಸ್ ಆಗ್ಬಿಟ್ಟಿದ್ದಾರೆ, ಸೊ ಅದರಿಂದ ಅವ್ರಿಗೆ ನೆಕ್ ಹಂಪ್ ಬಂದಿದೆ ಅಂತ. ಇದು ಕೂಡ ಒನ್ ಸೈನ್ ಆಫ್ ಹೈ ಲೆವೆಲ್ ಆಫ್ ಕಾರ್ಟಿಸೋಲ್ ಹಾರ್ಮೋನ್ ಇನ್ ದ ಬಾಡಿ. ಕೆಲವೊಬ್ರು ಮೇಲ್ಸ್ ಅಲ್ಲಿ ಸ್ಕಿನ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಸ್ಕಿನ್ ಟ್ಯಾಕ್ಸ್ ಅಂದ್ರೆ ನರಳೆಗಳು ಜಾಸ್ತಿ ಆಗುತ್ತೆ. ಅದು ಅವ್ರ ಬಾಡಿಲಿ ಹೈ ಲೆವೆಲ್ ಆಫ್ ಬ್ಲಡ್ ಶುಗರ್ ಇದ್ರೆ ಇಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದ್ರೆ ಆ ಸ್ಕಿನ್ ಟ್ಯಾಕ್ಸ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.